ಪಿ ಯು ಸಿನಲ್ಲಿ ಸ್ಟ್ರೀಮ್ ಚೂಸ್ ಮಾಡೋದು ಅಂದರೆ ನೀನೇನು ಅಂದ್ಕೊಂಡಿದ್ಯಾ? ನಿನ್ನ ಫ್ಯೂಚರ್ ಫಿಕ್ಸ್ ಮಾಡೋದು ಅಂತನಾ? ಫಿಕ್ಸ್ ಮಾಡಿದ್ರೆ ನಿನ್ನ ಲೈಫೆಲ್ಲೋ ಲಾಕ್ ಆಗುತ್ತೆ ಅನ್ನೋ ಭಯನಾ? ತಪ್ಪಾಗಿ ಫಿಕ್ಸ್ ಮಾಡಿದ್ರೆ ಮುಂದೇನಾಗುತ್ತೆ ಅನ್ನೋ ಚಿಂತೆನಾ? ಡೋಂಟ್ ವರಿ, ಇವತ್ತು ನಾನು ಪಿ ಯು ಸಿ ಸ್ಟ್ರೀಮ್ ಚೂಸ್ ಮಾಡೋದು ಅಂದರೆ ಏನರ್ಥ, ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ತುಂಬ ಜನ ಸ್ಟೂಡೆಂಟ್ಸ್ ಥಿಂಕ್ ಮಾಡ್ತಾರೆ ಪಿ ಯು ಸಿನಲ್ಲಿ ಸ್ಟ್ರೀಮ್ ಚೂಸ್ ಮಾಡೋದು ಅಂದರೆ ಅವ್ರ ಎಂಟೈರ್ ಲೈಫ್ಗೆ ಡಿಸಿಷನ್ ಮಾಡೋದು ಅಂತ, ಅವ್ರ ಫ್ಯೂಚರ್ನ ಸರ್ಟನ್ ಮಾಡ್ಕೊಳ್ಳೋದು ಅಂತ, ಒನ್ಸ್ ಫಾರ್ ಆಲ್. ಆದರೆ ನಾನಿವತ್ತು ನಿಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಜಗತ್ತಲ್ಲಿ ಯಾರ ಬದುಕು ಸರ್ಟನ್ ಇಲ್ಲ, ಇನ್ಕ್ಲೂಡಿಂಗ್ ಮೀ. ಎಲ್ಲರೂ ಎವ್ರಿಡೇ ಬೆಳಗ್ಗೆ ಎದ್ದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯೋಚನೆ ಮಾಡಿ ರೆಸ್ಪಾನ್ಸಿಬಲಿ ಚೂಸ್ ಮಾಡಬೇಕು. ಅದೇ ಸತ್ಯ. ಡೌಟಾ? ಒಂದು ಸಾರಿ ಕೊರೋನಾ ಟೈಮ್ನ ನೆನ್ಪು ಮಾಡ್ಕೊಂಡು ನೋಡು, ನಿನಗೆ ಅರ್ಥ ಆಗುತ್ತೆ ಬದುಕು ಸರ್ಟನಾ ಇಲ್ಲ ಅನ್ಸರ್ಟನಾ ಅಂತ. ಹಾಗಾದರೆ ಪಿ ಯು ಸಿ ಸ್ಟ್ರೀಮ್ ಚೂಸ್ ಮಾಡೋದ್ರು ಅಂದ್ರೇನು? ಅಂದರೆ ನಿನ್ನ ನೆಕ್ಸ್ಟ್ ಸ್ಟೆಪ್ನ ರೆಸ್ಪಾನ್ಸಿಬಲಿ ಚೂಸ್ ಮಾಡೋದು ಅಂತ, ನಿನ್ನ ಲೈಫ್ಗೆ ಒಂದು ಡೈರೆಕ್ಷನ್ ಕೊಡೋದು ಅಂತ. ಓಹ್ ಈಗ ನೀನು ಕೇಳ್ಬೋದು, ಹಾಗಾದರೆ ಡೈರೆಕ್ಷನ್ ಅಂದ್ರೇನು ಅಂತ. ಈಗ ಒಂದು ಸಣ್ಣ ಅನಾಲಜಿ ತೊಗೊಂಡ್ಬಿಟ್ಟು ನಿನಗೆ ಡೈರೆಕ್ಷನ್ ಅಂದ್ರೇನು ಅಂತ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸಪೋಸ್ ಲೆಟಸ್ಸೇ ನೀನು ಇಂಡಿಯಾದ ಸೆಂಟರ್ನಲ್ಲಿ ನಿಂತಿದೆಯಾ, ಇವಾಗ ನಿನಗೆ ಮುಂದಕ್ಕೆ ಹೋಗೋಕ್ಕಿದೆ, ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ. ರೈಟ್ ನಾವು ನಿನಗೆ ಐಡಿಯಾ ಇಲ್ಲ ಈ ಲ್ಯಾಂಡು, ಹ್ಯೂಜ್ ಲ್ಯಾಂಡ್ಸ್ಕೇಪು, ಅದರಲ್ಲಿ ಏನೇನಿದೆ ಅನ್ನೋದು. ಹಾಗೆಯೇ ನಿನಗೆ ಐಡಿಯಾ ಇಲ್ಲ ಓಷನ್ ಆಗಲಿ, ಅದ್ರ ಬಗ್ಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಲಿ, ಅದರಲ್ಲಿ ಏನೇನು ಪಾಸಿಬಿಲಿಟಿ ಇರುತ್ತೆ ಅಂತ ಆಗಲಿ ನಿನಗೆ ಐಡಿಯಾ ಇಲ್ಲ. ಆವಾಗ ನಿನ್ನ ನೆಕ್ಸ್ಟ್ ಸ್ಟೆಪ್ ಹೇಗಿಡ್ತೀಯಾ? ಹೇಗಂದರೆ, ಫಾರ್ ಎಕ್ಸಾಂಪಲ್, ನಿಮಗೆ ಬ್ಲೂ ಓಷನ್ ಅಂದರೆ ಇಷ್ಟ, ಸ್ವಿಮ್ಮಿಂಗ್ ಇಷ್ಟ, ಮೆರೈನ್ ವರ್ಲ್ಡ್ ಇಷ್ಟ ಅಂತ ಒಂದು ಸಣ್ಣ ಕ್ಲೂ ಅಥವಾ ಫೀಲಿಂಗ್ ಇದ್ದರೆ ಸೌತು ನಿನ್ನ ಡೈರೆಕ್ಷನ್ನು. ಅದರ ಅರ್ಥ ಇವತ್ತು ನೀನು ಡೈರೆಕ್ಷನ್ ಸೆಟ್ ಮಾಡಬೇಕು, ನಾನು ಸೌತ್ ಡೈರೆಕ್ಷನಲ್ಲಿ ಓಷನ್ ಕಡೆಗೆ ಹೋಗ್ತೀನಿ ಅಂತ. ಆದರೆ ಇವತ್ತೇ ಓಷನಲ್ಲಿ ಫಿಶಿಂಗ್ ಮಾಡ್ತೀನಿ ಅಂತ ಫಿಕ್ಸ್ ಮಾಡಬಾರ್ದು. ಅದು ಡೆಸ್ಟಿನೇಷನ್ನು, ಅದು ಚೇಂಜ್ ಆಗ್ಬೋದು. ಯಾರಿಗೆ ಗೊತ್ತು, ಮುಂದೆ ನಿಂಗೆ ರಿಯಲೈಸ್ ಆಗ್ಬೋದು ನಿಂಗೆ ಓಷನಲ್ಲಿ ರಾಫ್ಟಿಂಗ್ ಮಾಡೋದು ಇಷ್ಟ ಅಂತ, ಅಥವಾ ಮೆರೈನ್ ಬಯಾಲಜಿ ಇಷ್ಟ ಅಂತ, ಅಥವಾ ಪರ್ಲ್ ಸ್ಟಡಿ ಅಥವಾ ಬಿಸ್ನೆಸ್ ಮಾಡೋದು ಇಷ್ಟ ಅಂತ, ಅಥವಾ ಫಿಶಿಂಗೂ ಇರಬಹುದು. ಇನ್ನು ನೀನು ಅದರ್ ಡೈರೆಕ್ಷನಲ್ಲಿ ಹೋಗ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್, ನಿಂಗೆ ಒಂದು ಸಣ್ಣ ಐಡಿಯಾ ಅಥವಾ ಕ್ಲೂ ಇದ್ದರೆ, ನನಗೆ ಲ್ಯಾಂಡ್ ಇಷ್ಟ, ಡೆಸರ್ಟ್ ಇರ್ಬೋದು, ಇಷ್ಟ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಸಿಟಿ ಇರ್ಬೋದು, ಆಮೇಲೆ ಹಿಲ್ಸ್ ಅಥವಾ ಮೌಂಟೈನ್ ಹತ್ತೋದೇ ಇರ್ಬೋದು, ಅಥವಾ ಅದಕ್ಕೆ ನಂಗೆ ಕೆಪಾಸಿಟಿ ಅಂತ ಅನಿಸಿದ್ರೆ ನಾರ್ತು ನಿನ್ನ ಡೈರೆಕ್ಷನ್ನು. ಅದರ ಅರ್ಥ ಇವತ್ತು ನೀನು ನಾರ್ತ್ಗೆ ಹೋಗಬೇಕು, ಲ್ಯಾಂಡ್ ಕಡೆ ಹೋಗಬೇಕು ಅನ್ನೋದನ್ನು ಸೆಟ್ ಮಾಡಬೇಕು ಅಂತ. ಆದರೆ ಇವತ್ತೇ ನೀನು ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಡೆಸ್ಟಿನೇಷನ್ನು, ಅದು ಚೇಂಜ್ ಆಗ್ಬೋದು ಮುಂದೆ. ಯಾರಿಗೆ ಗೊತ್ತು, ಮುಂದೆ ನಿನಗೆ ರಿಯಲೈಸ್ ಆಗ್ಬೋದು ನಿನಗೆ ಫಾರೆಸ್ಟ್ ಇಷ್ಟ ಅಂತ, ನೀನು ಅಲ್ಲೇ ಸೆಟ್ಲ್ ಆಗಿಬಿಡ್ಬೋದು, ಅಥವಾ ಡೆಸರ್ಟ್ ಇಷ್ಟ ಅಂತ ಅನಿಸ್ಬೋದು, ಸಿಟಿ ಇಷ್ಟ ಅಂತ ಅನಿಸ್ಬೋದು, ಅಥವಾ ಫೈನಲಿ ನೀನು ಅಂದ್ಕೊಂಡಂಗೆ ಮೌಂಟ್ ಎವರೆಸ್ಟ್ ಹತ್ತೋದೇ ನಿನ್ನ ಇಷ್ಟ ಆಗಿರ್ಬೋದು, ಅದೇ ನಿನ್ನ ಡೆಸ್ಟಿನೇಷನ್ ಆಗಿರ್ಬೋದು. ಹಾಗಾದರೆ ಇದೆಲ್ಲ ಅನಾಲಜಿದ ಅರ್ಥನ ನಿನ್ನ ಕೇಸಲ್ಲಿ ಸೆಕೆಂಡ್ ಪಿ ಯುಗೆ ಹೇಗೆ ಹಾಕೋದು? ಅದೇನೆಂದರೆ ನಿನ್ನ ಎಜುಕೇಷನ್ನಲ್ಲಿ ಡೈರೆಕ್ಷನನ್ನು ಕೊಡೋದು ಅಂತ. ಅಂದರೆ ಅರ್ಥ, ನೀನು ಇವಾಗ ನೆಕ್ಸ್ಟ್ ಫ್ಯೂ ಇಯರ್ಸ್ಗೆ ರೈಟ್ ಸ್ಟಡಿ ಎನ್ವೈರ್ನಮೆಂಟ್ ಚೂಸ್ ಮಾಡೋದು ಅಂತ ಅರ್ಥ. ನಿನ್ನ ಬೇಸಿಸ್ ಮೇಲೆ ಅಂದರೆ ನೀನು ಚೂಸ್ ಮಾಡಿದಂತಹ ಎನ್ವೈರ್ನಮೆಂಟು ನಿನ್ನ ನೇಚರ್ಗೆ, ನಿನ್ನ ಕೆಪ್ಯಾಸಿಟಿಗೆ, ನಿನ್ನ ಟೆಂಪರ್ಮೆಂಟಿಗೆ, ನಿನ್ನ ಇಂಟ್ರೆಸ್ಟಿಗೆ ಸೂಟ್ ಆಗುತ್ತಾ ಅನ್ನೋ ಬೇಸಿಸ್ ಮೇಲೆ ಚೂಸ್ ಮಾಡೋದು ಅಂತ. ಹಾಗೆಯೇ ಅದು ನಿನಗೆ ಆ ಡೈರೆಕ್ಷನಲ್ಲಿ ನೆಕ್ಸ್ಟ್ ಸ್ಟೇಜ್ಗೆ ಬೆಳೆಯೋಕ್ಕೆ, ಪ್ರೋಗ್ರೆಸ್ ಆಗೋಕ್ಕೆ, ಇನ್ನೂ ಫೋಕಸ್ ಸ್ಟೆಪ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತಾ ಅನ್ನೋವಂತಹ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಇದೆಲ್ಲ ಥಿಯರಿ ಅನಿಸ್ತಾ ಇದೆಯಾ? ಇಲ್ಲ, ಇದು ಪ್ರಾಕ್ಟಿಕಲ್. ನಾನು ನಿಮಗೆ 3 ಎಕ್ಸಾಂಪಲ್ಸ್ ಮುಖಾಂತರ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿನ್ನ ಎಜುಕೇಷನ್ ಡೈರೆಕ್ಷನ್ ಅಂದರೆ ಏನು ಅಂತ. ಲೆಟ್ ಸ್ಟಾರ್ಟ್ ವಿತ್ ಸೈನ್ಸ್ ಡೈರೆಕ್ಷನ್. ಎಲ್ಲರೂ ಅಂದ್ಕೊಂಡಿದ್ದಾರೆ ಸೈನ್ಸ್ ಬರೀ ಒಂದು ಫ್ಯಾನ್ಸಿ, ಮೋಸ್ಟ್ ಪಾಪ್ಯುಲರು, ಮೋಸ್ಟ್ ವ್ಯಾಲ್ಯೂಡು, ಹೈ ಸ್ಯಾಲ್ರಿ ಕೊಡೋ ಸಬ್ಜೆಕ್ಟು ಅಂತ. ಆದರೆ ನಿಜ ಏನು ಗೊತ್ತಾ, ಇದು ಒಂದು ತುಂಬ ಡಿಮ್ಯಾಂಡಿಂಗ್ ಪಾತ್. ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟಾಗಿ ಹೇಳ್ತಾ ಇದ್ದೀನಿ, ಇಟ್ಸ್ ತುಂಬ ಡಿಮ್ಯಾಂಡಿಂಗ್ ಪಾತು. ಅದರಲ್ಲಿ ಲಾಂಗ್ ಸ್ಟಡಿ ಅವರ್ಸ್ ಇರುತ್ತೆ, ಅಕಾಡೆಮಿಕ್ ಪ್ರೆಷರ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ನೀಟ್, JEE, ಹಾಗೆಯೇ ಅವಾರ್ಡ್ಸ್ ತುಂಬ ಲೇಟಾಗಿ ಬರುತ್ತೆ, ಮೆಂಟಲ್ ಸ್ಟ್ಯಾಮಿನಾ ತುಂಬ ಬೇಕಾಗುತ್ತೆ, ಮೆನಿ ಇಯರ್ಸ್.
ಹಾಗಾದರೆ ಸೈನ್ಸ್ನ ರೆಸ್ಪಾನ್ಸಿಬಲ್ ಆಗಿ ಚೂಸ್ ಮಾಡೋದು ಅಂದರೆ ಆ್ಯಕ್ಚುಲಿ ನಿನ್ನನ್ನು ನೀನು ಕೇಳ್ಕೊಳ್ಳೋದು, ನಿನಗೆ ಈ ಟೆಕ್ನಿಕಲ್ ವರ್ಕು, ಥಿಂಗ್ಸು, ಮೇಕಿಂಗು, ಬಿಲ್ಡಿಂಗು ಇವುಗಳ ಬಗ್ಗೆ ಆಸಕ್ತಿ ಇದೆಯಾ? ನಿನಗೆ ಅಕಾಡೆಮಿಕ್ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೆ ಅಥವಾ ಆ ಡಿಸಿಪ್ಲಿನ್ ಇದೆಯಾ? ನಿನಗೆ ಡೀಪಾಗಿ ಅಬ್ಸ್ಟ್ರಾಕ್ಟ್ ಥಿಯೋರಿಟಿಕಲ್ ಸ್ಟಡೀಸ್ನ ಲಾಂಗ್ ಅವರ್ಸ್ ಮಾಡೋಕ್ಕೆ ಆಗತ್ತಾ? ಅಥವಾ ನಿನಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಮೆಮೊರೈಸೇಷನ್ ಇದರಲ್ಲಿ ಇಷ್ಟ ಮತ್ತು ಕೆಪಾಸಿಟಿ ಇದೆಯಾ? ಹಾಗೆಯೇ ಲೈಫ್ನಲ್ಲಿ ಮೆನಿ ಇಯರ್ಸ್ ಕಾಯಕ್ಕಾಗತ್ತಾ? ಫಾರ್ ಎಕ್ಸಾಂಪಲ್, ಒಬ್ಬ ಡಾಕ್ಟರ್ MBBS MD ಮಾಡಿ ಅವನ ವರ್ಕನ್ನು ಸೆಟಪ್ ಮಾಡೋಕ್ಕೆ 10 ವರ್ಷನೇ ಹಿಡಿಬೋದು. ಅಷ್ಟು ವರ್ಷ ಕಾಯಕ್ಕಾಗತ್ತಾ ನಿನ್ನ ಕೈಯಲ್ಲಿ? ಹಾಗೆಯೇ ನೀನು ಸೈನ್ಸ್ನ ನಿನ್ನ ಇಂಟ್ರೆಸ್ಟು ನಿನ್ನ ಕೆಪಾಸಿಟಿ ಮೇಲೆ ತಗೋತಾ ಇದೆಯಾ, ಅಥವಾ ಭಯದ ಮೇಲೆ, ಅಥವಾ ನಿನ್ನ ಮರ್ಯಾದೆ ಹೋಗುತ್ತೆ ಸ್ಟೇಟಸ್ಗೋಸ್ಕರ ತಗೋತಾ ಇದೆಯಾ? ಈ ಎಲ್ಲ ಕ್ವಶನ್ಸ್ಗೆ ನಿನ್ನ ಆನ್ಸರು ಎಸ್ ಆದರೆ ಈಗ ನಿನ್ನ ಜೀವನಕ್ಕೆ ಸೈನ್ಸು ಕರೆಕ್ಟ್ ಡೈರೆಕ್ಷನ್ ಅಂತ. ಇನ್ನು ಸೈನ್ಸ್ ಡೆಸ್ಟಿನೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಅದೇ ನೀನು ಇಂಜಿನಿಯರ್ ಆಗ್ಬೋದು, ಮುಂದೆ ಹೋಗಿ ಡಾಕ್ಟರ್ ಆಗ್ಬೋದು, ರಿಸರ್ಚರ್ ಆಗ್ಬೋದು, ಅಥವಾ ಸೈನ್ಸ್ ಪ್ರೊಫೆಸರು ಆಗ್ಬೋದು. ಅದು ಆಮೇಲೆ ಇವತ್ತೇ ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಷನ್ ಈಸ್ ಇಂಪಾರ್ಟೆಂಟ್, ಡೆಸ್ಟಿನೇಷನ್ ಕಮ್ಸ್ ಲೇಟರ್. ನೆಕ್ಸ್ಟು ಕಾಮರ್ಸ್ ಡೈರೆಕ್ಷನ್ನು. ಕಾಮರ್ಸ್ ಯಾರಿಗೆ ಸೂಟ್ ಆಗುತ್ತೆ ಅಂದರೆ, ಯಾರು ಈ ನಂಬರ್ಸು, ಸಿಸ್ಟಮ್ಸು, ಸ್ಟ್ರಕ್ಚರ್ಸು ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ. ಹಾಗೆಯೇ ಯಾರಿಗೆ ಮನಿ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಆರ್ಗನೈಸೇಷನ್ಸ್ ಬಗ್ಗೆ, ಮಾರ್ಕೆಟ್ಸ್ ಬಗ್ಗೆ ಇಷ್ಟ ಇದೆ, ತಿಳ್ಕೊಳ್ಳೋಕ್ಕಿದೆ ಅವ್ರಿಗೆ. ಹಾಗೆ ಯಾರಿಗೆ ಈ ಲಾಜಿಕಲ್, ಮೆಥಾಡಿಕಲ್, ಪ್ಲ್ಯಾನಿಂಗ್ ಮಾಡೋದು, ಅನಾಲಿಸಿಸ್ ಮಾಡೋದು ಇದ್ರ ಬಗ್ಗೆ ಆಸಕ್ತಿ ಹಾಗೂ ಕಂಫರ್ಟ್ ಹಾಗೂ ಸ್ಟ್ರೆಂತ್ಸ್ ಇದೆ ಅವ್ರಿಗೆ. ನಿನ್ನನ್ನು ಇವತ್ತು ಕೇಳ್ಕೋಬೇಕಾಗಿರೋದು, ನಾನು ಸ್ಟ್ರಕ್ಚರ್ಡ್ ಥಿಂಕಿಂಗ್ನ ಎಂಜಾಯ್ ಮಾಡ್ತೀನಾ? ಇನ್ನು ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಎಕ್ಸಾಮ್ಸ್ ಪಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಲೈಕ್ CA CS ಕೆಪಬಿಲಿಟೀಸ್ ಇದೆಯಾ? ಕ್ಯಾಟನ್ನು ಮುಂದೆ MBA ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್. ಹಾಗೆಯೇ ಈ ಲಾಜಿಕ್ಕು, ಪ್ಲ್ಯಾನು, ಅನಾಲಿಸಿಸ್ ಮಾಡೋ ಟೈಪ್ ಆಫ್ ಸ್ಟಡಿ ಎನ್ವೈರ್ಮೆಂಟು ನನ್ನ ಟೈಪ್ ಆಫ್ ಥಿಂಕಿಂಗಿಗೆ ಸೂಟ್ ಆಗುತ್ತಾ? ನಿನ್ನ ಆನ್ಸರ್ ಎಸ್ ಆದರೆ ಕಾಮರ್ಸು ನಿನಗೆ ಈಗ ರೀಸನಬಲ್ ಡೈರೆಕ್ಷನ್ನು ನಿನ್ನ ಲೈಫಲ್ಲಿ ಅಂತ PUCನಲ್ಲಿ. ಇನ್ನು ಕಾಮರ್ಸ್ ಡೆಸ್ಟಿನೇಷನ್ ಅಂದರೆ ಏನು? CA ಆಗ್ಬೋದು, CS ಆಗ್ಬೋದು, ಮ್ಯಾನೇಜರ್ ಆಗ್ಬೋದು, ಎಂಟ್ರಪ್ರಿನರ್ ಆಗ್ಬೋದು. ಅದೆಲ್ಲ ಆಮೇಲೆ, ಇವತ್ತು ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಡೆಸ್ಟಿನೇಷನ್ ಕಮ್ಸ್ ಲೇಟರ್. ಇನ್ನು ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್ ಡೈರೆಕ್ಷನ್ನು. ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್ ಅನ್ನೋದು ಒಂಥರ ಅಂಡರ್ ರೇಟೆಡ್, ಹಾಗೆ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಡೈರೆಕ್ಷನ್ನು. ಇದು ಯಾರಿಗೆ ಸೂಟ್ ಆಗುತ್ತೆ ಅಂದರೆ, ಯಾರು ಡೀಪಾಗಿ ಥಿಂಕ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಯಾರಿಗೆ ರೀಡಿಂಗ್, ರೈಟಿಂಗ್, ಅಬ್ಸರ್ವಿಂಗ್, ಕ್ವಶನಿಂಗ್ ಎಲ್ಲ ಇಷ್ಟ ಆಗುತ್ತೆ. ಹಾಗೆಯೇ ಯಾರಿಗೆ ಈ ಪೀಪಲ್ಲು, ಸೊಸೈಟಿ, ಸೈಕಾಲಜಿ, ಕಲ್ಚರು, ಹಾಗೆ ಐಡಿಯಾಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಆರ್ಟ್ಸ್ ಮಾಡೋಕ್ಕೆ ತುಂಬ ಸೆಲ್ಫ್ ಮೋಟಿವೇಶನ್ ಬೇಕು, ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿನೂ ಇರಬೇಕು, ಪೇಷನ್ಸ್ ಬೇಕು, ತುಂಬ ಇಂಟರ್ನಲ್ ಕ್ಲಾರಿಟಿನೂ ಬೇಕು. ಆಮೇಲೆ ನಿಂಗೇನು ಗೊತ್ತಿರಬೇಕು ಈಗ ಅಂತ ಹೇಳಿದ್ರೆ, ನೀನು ಥಿಂಕಿಂಗ್, ಲರ್ನಿಂಗ್ ಆ್ಯಂಡ್ ಐಡಿಯಾಸ್ನ ಡೀಪಾಗಿ ಎಕ್ಸ್ಪ್ಲೋರ್ ಮಾಡೋದನ್ನು ಎಂಜಾಯ್ ಮಾಡ್ತೀಯಾ ಅಂತ. ಅದಕ್ಕೆ ನೀ ಆನ್ಸರು ಎಸ್ ಆದರೆ ಆರ್ಟ್ಸು ನಿನ್ನ ಡೈರೆಕ್ಷನ್ನು ಇವತ್ತು ನಿನ್ನ ಜೀವನದಲ್ಲಿ. ಇನ್ನು ಆರ್ಟ್ಸ್ ಡೆಸ್ಟಿನೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ನೀನು ಸೈಕಾಲಜಿಸ್ಟ್ ಆಗ್ಬೋದು, ಲಾಯರ್ ಆಗ್ಬೋದು, ಡಿಸೈನರ್ ಆಗ್ಬೋದು, ರೈಟರ್ ಆಗ್ಬೋದು. ಅದು ಆಮೇಲೆ. ಸೊ ಡೈರೆಕ್ಷನ್ ಈಸ್ ಇಂಪಾರ್ಟೆಂಟು, ಡೆಸ್ಟಿನೇಷನ್ನು ಆಮೇಲೆ. ಸೊ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜು ನಿನಗೇನಪ್ಪ ಅಂತ ಹೇಳಿದ್ರೆ, ನೀನು ಇವತ್ತೇ ಪರ್ಫೆಕ್ಟ್ ಡಿಸಿಷನ್ ನಿನ್ನ ಲೈಫಿಗೆ ಮಾಡಬೇಕಾಗಿಲ್ಲ. ನೀನು ಮಾಡಬೇಕಾಗಿರೋದು ನೆಕ್ಸ್ಟ್ 2 ಇಯರ್ಸ್ಗೆ ಒಂದು ಡೈರೆಕ್ಷನನ್ನು ಸೆಟ್ ಮಾಡಬೇಕು ನಿನ್ನ ಜೀವನಕ್ಕೆ. ಹಾಗೆಯೇ ಸರಿಯಾಗಿ ಕೇಳಿಸ್ಕೋ, ಒಂದು ವೇಳೆ ನಿನ್ನ ಡೈರೆಕ್ಷನ್ ತಪ್ಪಾದರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಅದನ್ನು ನೀನು ಚೇಂಜ್ ಮಾಡ್ಬೋದು. ಅದರ ಅರ್ಥ ಇಷ್ಟೇ, ನೀನು ಫೇಲ್ಯೂರು ಅಂತಲ್ಲ, ನಿನಗೆ ನಿನ್ನ ಬಗ್ಗೆ ಇನ್ನಷ್ಟು ಗೊತ್ತಾಯಿತು, ಹಾಗಾಗಿ ನಿನ್ನ ಜೀವನದ ಕೋರ್ಸ್ ಕರೆಕ್ಷನ್ಸನ್ನು ನೀನು ಮಾಡ್ಕೊಳ್ತಾ ಇದೆಯಾ ಅಂತ. ಸೊ ಅದಕ್ಕೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದು ವೇಳೆ ರಾಂಗ್ ಸ್ಟ್ರೀಮನ್ನು ಚೂಸ್ ಮಾಡಿದ್ರೂ ಅದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಆದರೆ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಬ್ಲೈಂಡಾಗಿ ಸ್ಟ್ರೀಮ್ನ ಚೂಸ್ ಮಾಡಿ ಆಮೇಲೆ ಜೀವನ ಪರ್ಯಂತ ಅದರಲ್ಲೇ ಕಂಟಿನ್ಯೂ ಮಾಡಿ ಒದ್ದಾಡೋದು ಒಂದು ದೊಡ್ಡ ಪ್ರಾಬ್ಲಮ್. ಸೊ ರೆಸ್ಪಾನ್ಸಿಬಲ್ ಆಗಿ ನಿನ್ನ ನೆಕ್ಸ್ಟ್ ಸ್ಟೆಪ್ಪನ್ನು ಚೂಸ್ ಮಾಡ್ಕೋ. ನೀನು ಅರ್ಥ ಮಾಡ್ಕೋ, ನಿನ್ನ ಇಂಟ್ರೆಸ್ಟ್ ಏನು, ಸ್ಟ್ರೆಂತ್ಸ್ ಏನು, ಪರ್ಸ್ನಾಲಿಟಿ ಏನು, ನಿನಗೇನು ಇಂಪಾರ್ಟೆಂಟು ಜೀವನದಲ್ಲಿ ಅಂತ. ಈ ಕ್ವಶನ್ಸ್ನ ಕಂಟಿನ್ಯೂಸ್ ಆಗಿ ಕೇಳ್ತಾ ಇರು, ರಿಫ್ಲೆಕ್ಷನ್ ಮಾಡ್ತಾ ಇರು. ಫ್ಯೂಚರ್ ಅದಾಗದೇ ಅನ್ಫೋಲ್ಡ್ ಆಗುತ್ತೆ, ಸ್ಟೇಜ್ ಬೈ ಸ್ಟೇಜ್. ಹೇಗೆ ಒಂದು ಬೀಜಕ್ಕೆ ಫಸ್ಟ್ ಮೊಳಕೆ ಹೊಡೆಯೋದು, ಅದಾದಮೇಲೆ ಸಸಿ ಆಗೋದು, ಅದಾದಮೇಲೆ ಮುಂದೆ ಹೋಗಿ ಗಟ್ಟಿ ಟ್ರೀ ಆಗೋದು, ಆಮೇಲೆ ಹೂವು, ಹಣ್ಣು, ಆಮೇಲೆ ಅದನ್ನು ರಿಪೀಟ್ ಮಾಡಬೇಕು ಅನ್ನೋದು ಸ್ಟೇಜ್ ಬೈ ಸ್ಟೇಜ್ ಗೊತ್ತಾಗುತ್ತೋ, ಅದೇ ಥರ
ಹೇ ದಿಸ್ ಇಸ್ ಅಶೋಕ್ ಆ್ಯಂಡ್ ದಿಸ್ ಇಸ್ ಯುವರ್ ಪ್ಲೇಸ್ ಫಾರ್ ಕ್ಲಾರಿಟಿ ವಿತ್ ಅಶೋಕ್ ನೋಡ್ತಾ ಇರು. ಈಗ ಹೇಗೆ ಅನಿಸ್ತಾ ಇದೆ PUCನಲ್ಲಿ ಸ್ಟ್ರೀಮ್ ಚೂಸ್ ಮಾಡೋದ್ರ ಬಗ್ಗೆ? ನಿನ್ನ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.